ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ತಂದೆಯ ದೇವರನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದಿರ್ಬೋದು, ಭಯಪಡಬೇಡ್ರಿ. ಬನ್ನಿ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ, ಆತನ ಮಹಿಮೆಪಡಿಸುವ, ಆತನು ಘನಪಡಿಸುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ಗಾಡ್. ಬನ್ನಿ ಪ್ರಿಯರ್, ನಾವು ಈ ಮುಂಜಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧಿಸುವ. ಆತನೇ ಉನ್ನತನಾದ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾನೆ. ಅದಕ್ಕಾಗಿ ನಾವು ಆತನ ನಾಮವನ್ನು ನಾವು ಮೇಲಕ್ಕೆತ್ತುವ. ಎಸ್, ಬನ್ನಿ. ನೀ ಉನ್ನತ ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿಮಗೆ. ನಮ್ಮ ಕರಗಳನ್ನೆತ್ತಿ ಇಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನೇ, ಮಹಿಮೆ ನಿಮಗೆ. ನಮ್ಮ ಕರಗಳನ್ನೆತ್ತಿ ಇಂದು ನಿಮ್ಮನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡಿದೆ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. For you are great, you do miracles so great, and there is no one else like you. There is no one else like you. For you are great, you do miracles so great, and that there is no one else like you. There is no one else like you. Ninna haage yaru illa, ninna ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ 12ನೇ ಅಧ್ಯಾಯ 22ನೇ ವಚನ. ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಈ ಕಾರಣದಿಂದ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. 23ನೇ ವಚನ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದಷ್ಟೇ. 24ನೇ ವಚನ. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವಿಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಪ್ರೈಸ್ ಗಾಡ್. ಇಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ. ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಹೇಳಿದ್ದಾನೆ, ಈ ಕಾರಣದಿಂದ.
ಯಾವ ಕಾರಣ? 12:22 ವಚನ. ನಾವು ಒಂದು ವಚನವನ್ನು ಮಾತಾಡಿದರೆ ನಮಗೆ ಅರ್ಥ ಆಗುವುದಿಲ್ಲ. ಈ ಕಾರಣದಿಂದ. ಯಾವ ಕಾರಣ? ನಾವು ನೋಡಲಿಕ್ಕೆ ಹೋದರೆ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುತ್ತಾನೆ 12:15 ವಚನದಲ್ಲಿ. ಒಬ್ಬ ಮನುಷ್ಯನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಇಲ್ಲ. ಓಕೆ, ಒಬ್ಬ ಮನುಷ್ಯನಿಗೆ ಎಷ್ಟೇ ಆಸ್ತಿ ಇದ್ದರೂ ಅದು ಅವನಿಗೆ ಜೀವಕ್ಕೆ ಆಧಾರ ಇಲ್ಲ. ಒಂದು ಸಾಮ್ಯ ಹೇಳ್ತಾನೆ, ಒಬ್ಬ ಮನುಷ್ಯನ ಭೂಮಿ ಚೆನ್ನಾಗಿ ಬೆಳೆಯಿತು. ಅವನು ಪ್ಲ್ಯಾನ್ ಮಾಡಿದ, ನನ್ನ ಈ ಧಾನ್ಯಗಳನ್ನು ಎಲ್ಲಿ ತುಂಬಿಸಿಡಲಿ, ನನ್ನ ಸಣ್ಣ ಕಣಜಗಳನ್ನು ಕೀಳಿಸಿ ನನ್ನ ದೊಡ್ಡ ಕಣಜಗಳನ್ನು ಮಾಡುತ್ತೇನೆ. ಐ ವಿಲ್ ಎಕ್ಸ್ಪಾಂಡ್ ಮೈ ಟ್ರೆಜರ್. ಕಣಜಗಳನ್ನು ನಾನು ದೊಡ್ಡದು ಮಾಡುತ್ತೇನೆ. ಓಕೆ, ಮತ್ತು ನನ್ನ ಜೀವಾತ್ಮಕ್ಕೆ ನಾನು ಹೇಳ್ತೇನೆ, ಉಣ್ಣು, ಕುಡಿ, ತಿನ್ನು, ಸುಖಪಡು, ಸಂತೋಷಪಡು. ಬೇಕಾದಷ್ಟು ವರ್ಷಕ್ಕೆ ಸರಕು ನಿನಗೆ ಬಿದ್ದಿದೆ. ಆಗ ದೇವರು ಹೇಳ್ತಾನೆ, ಬುದ್ಧಿಹೀನ ನೀನು, ಈ ರಾತ್ರಿ ನಿನ್ನ ಪ್ರಾಣವು ನಿನ್ನಿಂದ ಕೇಳಲ್ಪಡೋದು. ಈ ರಾತ್ರಿ ನಿನ್ನ ಪ್ರಾಣವು ನಿನ್ನಿಂದ ಕೇಳಲ್ಪಡೋದು. ನೀನು ಕೂಡಿಸಿಟ್ಟದ್ದು ಯಾರಿಗೆ ಆಗುವುದು? ನೀನು ಕೂಡಿಸಿಟ್ಟದ್ದು ಯಾರಿಗೆ ಆಗುವುದು? ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ಓನ್ಲಿ ಸೆಲ್ಫಿಶ್ನಲ್ಲಿ ಜೀವಿಸಿ, ಸ್ವಾರ್ಥದಲ್ಲಿ ಜೀವಿಸಿ, ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಇವನ ಹಾಗೆಯೇ ಅಂತ ಈ ಸ್ವಾಮಿ ಹೇಳ್ತಾನೆ. 21 ವಚನ, 12:21 ವಚನದಲ್ಲಿ ಓದಿ ನಮಗೆ ಸಿಗ್ತದೆ. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆ ಇದ್ದಾನೆ ಅಂದನು. ಅವನಂತೆ ಇದ್ದಾನೆ. ಈಸ್ ಆಲ್ವೇಸ್ ಟಾರ್ಗೆಟ್ ಟು ದ ಸ್ಪಿರಿಟ್ ಆಫ್ ಡೆತ್. ಮರಣದ ಆತ್ಮನಿಗೆ ಅವನು ಟಾರ್ಗೆಟ್ ಎನಿ ಟೈಮ್. ಅದಕ್ಕೆ ಇದಲ್ಲದೆ ತನ್ನ ಶಿಷ್ಯರಿಗೆ ಸ್ವಾಮಿ ಹೇಳಿದೆಂದರೆ, ಈ ಕಾರಣದಿಂದ ಪ್ರಾಣ ಆಧಾರಣೆಗೆ ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ತನ್ನ ಶಿಷ್ಯರಿಗೆ ಆತನು ಹೇಳಿದ. ಈ ಕಾರಣದಿಂದ 2 ವಿಷಯ. ಒಂದು, ಪ್ರಾಣ ಆಧಾರಣೆಗೆ ಏನು ಊಟ ಮಾಡಬೇಕು, ದೇಹ ಸಂರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂಬ ಚಿಂತೆಯನ್ನು ಮಾಡಬೇಡ್ರಿ. ಇವತ್ತು ಜನರು ತುಂಬ ಚಿಂತೆ ಮಾಡುವುದು ಒಂದು ಹೊಟ್ಟೆಯ ವಿಷಯವಾಗಿ, ಮತ್ತೊಂದು ಬಟ್ಟೆಯ ವಿಷಯವಾಗಿ. ಹೊಟ್ಟೆ ಮತ್ತು ಬಟ್ಟೆಯ ವಿಷಯವಾಗಿ ಗಂಟೆಗಟ್ಟಲೆ ಅವರು ಚಿಂತೆ ಮಾಡುತ್ತಾರೆ. ತಿನ್ನುವ ವಿಷಯದಲ್ಲಿ ಚಿಂತೆ ಮಾಡುತ್ತಾರೆ, ಬಟ್ಟೆಯ ವಿಷಯವಾಗಿ ಚಿಂತೆ ಮಾಡುತ್ತಾರೆ. ಮುಂದೆ ಯೇಸು ಸ್ವಾಮಿ ಹೇಳ್ತಾನೆ, ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದಷ್ಟೇ. ನಿಮ್ಮ ಊಟಕ್ಕಿಂತ ಪ್ರಾಣ ಮೇಲಾದದ್ದು, ಉಡುಪಿಗಿಂತ ದೇಹವು ಮೇಲಾದದ್ದು. ಓಕೆ, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವಿಲ್ಲ, ಕಣಜವಿಲ್ಲ, ಅದ್ಯಾವ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಬೈಬಲ್ ಹೇಳ್ತದೆ, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಥಿಂಕ್ ಮಾಡಿರಿ, ಮೆಡಿಟೇಟ್ ಮಾಡಿರಿ. ಇವತ್ತು ಅನೇಕ ಮಾತುಗಳನ್ನು ನಾವು ಕೇಳ್ತೇವೆ, ಬಟ್ ನಾವು ಅದರ ಬಗ್ಗೆ ಮೆಡಿಟೇಟ್ ಮಾಡೋದಿಲ್ಲ, ಯೋಚಿಸ್ತಿಲ್ಲ. ಯೇಸು ಸ್ವಾಮಿ ಒಂದು ಉದಾಹರಣೆ ಕೊಟ್ಟ, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವುಗಳಿಗೆ ಉಗ್ರಾಣ ಇಲ್ಲ, ಕಣಜ ಇಲ್ಲ, ಟ್ರೆಜರ್ ಇಲ್ಲ, ಏನೂ ಇಲ್ಲ. ಬೈಬಲ್ ಹೇಳ್ತದೆ, ಪರಲೋಕದ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾನೆ. ಆ ಹಕ್ಕಿಗಳಿಗಿಂತ ಎಷ್ಟೋ ಹೆಚ್ಚಿನವರು ನೀವು. ದೇವರು ನಮ್ಮನ್ನು ಹಕ್ಕಿಗಳಿಗೋಸ್ಕರ ಸೃಷ್ಟಿ ಮಾಡಿದ್ದಲ್ಲ, ಹಕ್ಕಿಗಳನ್ನು ದೇವರು ನಮಗೋಸ್ಕರ ಸೃಷ್ಟಿ ಮಾಡಿದ್ದು. ಹಾಗಾದರೆ ನಮಗೋಸ್ಕರ ಸೃಷ್ಟಿ ಮಾಡಿದ ಹಕ್ಕಿಗಳನ್ನು ದೇವರು ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಸಾಕು ಸಲಹುವನಾದರೆ ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಅದನ್ನು ಉಡಿಸಿ ತೊಡಿಸುವನಲ್ಲವೇ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ನಿಮ್ಮನ್ನು ಎಷ್ಟೋ ಹೆಚ್ಚಾಗಿ ಆತನು ಉಡಿಸಿ ತೊಡಿಸುವನಲ್ಲವೇ. ಯಾಕೆ ಚಿಂತೆ ಮಾಡುತ್ತೀರಿ? ಯಾಕೆ ಭವಿಷ್ಯದ ಬಗ್ಗೆ ಚಿಂತೆ? ಯಾಕೆ ಮಕ್ಕಳ ಬಗ್ಗೆ ಚಿಂತೆ? ಯಾಕೆ ಕುಟುಂಬದ ಬಗ್ಗೆ ಚಿಂತೆ? ನಂಬುವ ವ್ಯಕ್ತಿ, ದೇವರ ಮೇಲೆ ಟ್ರಸ್ಟ್ ಮಾಡುವ ವ್ಯಕ್ತಿ ಚಿಂತೆ ಮಾಡುವುದಿಲ್ಲ. ಚಿಂತೆ ಮಾಡುವ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ. ಎರಡನ್ನು ಒಮ್ಮೆ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ನಿಮಗೆ ಸಂತೋಷವನ್ನು ಕೊಡುತ್ತದೆ. ನಂಬಿಕೆ ನಿಮಗೆ ಪ್ರೇರೆ, ನೀವು ನಿಮ್ಮ ಮೇಲೆ ನಂಬಿಕೆ ಇಡುವುದಲ್ಲ,
ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನನ್ನನ್ನು ತೊರೆಯುವುದಿಲ್ಲ ಅಂತ ಹೇಳಿದ ದೇವರ ಮೇಲೆ ನಂಬಿಕೆ ಇಡುತ್ತಿ. ದೇವರು ತಾನೇ ಹೇಳಿದ್ದಾನೆ, ನನ್ನನ್ನು ಕೈ ಬಿಡುವುದಿಲ್ಲ, ನನ್ನನ್ನು ತೊರೆಯುವುದಿಲ್ಲ ಅಂತ. ಆತನ ಮೇಲೆ ನೀನು ಭರವಸೆ ಇಡುತ್ತಿ, ಆತನ ಮೇಲೆ ನೀನು ಟ್ರಸ್ಟ್ ಮಾಡುತ್ತಿ. ಆತ ನಿನ್ನ ಭರವಸೆಗೆ ಆಧಾರ. He is your life, He is your supply, He is your provision, He is your protection. ಆತನ ಮೇಲೆ ನಂಬಿಕೆ ಇಡುತ್ತಿ. ಆತ ನಿನ್ನ ಭವಿಷ್ಯವಾಗಿದ್ದಾನೆ, ಆತ ನಿನ್ನ ನಂಬಿಕೆಯಾಗಿದ್ದಾನೆ, ಆತ ನಿನ್ನ ನಂಬಿಕೆಗೆ ಆಧಾರ ಆಗಿದ್ದಾನೆ. ಆತನ ಕೈ ಬಿಡುವುದಿಲ್ಲ, ಆತನ ತೊರೆಯುವುದಿಲ್ಲ. ಪ್ರೇರೆ, ಅದಕ್ಕೋಸ್ಕರ ಬಟ್ಟೆಗೋಸ್ಕರ, ಆಹಾರಗೋಸ್ಕರ ಚಿಂತೆ ಮಾಡಬೇಡ್ರಿ. ದೇವರು ಬಯಸ್ತಾನೆ ನೀವು ಬೆಸ್ಟ್ ತಿನ್ನಬೇಕು, ಬೆಸ್ಟ್ ಹೊದ್ದುಕೊಳ್ಬೇಕು ಅಂತ. ಓಕೆ, ಇಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ 6ನೇ ಅಧ್ಯಾಯ 28ನೇ ವಚನದಲ್ಲಿ ನೋಡ್ತೇವೆ. ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಇಲ್ಲಿ ಸ್ವಾಮಿ ಹೇಳ್ತಾನೆ, ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಕೆಲವೊಮ್ಮೆ ದೇವರು ಪ್ರಕೃತಿಯ ಮೂಲಕ ನಿಮಗೆ ಕಲಿಸ್ತಾನೆ, ತೋರಿಸಿ. ಹಕ್ಕಿಗಳನ್ನು ತೋರಿಸಿ ದೇವರು ಕಲಿಸಿದ್ದ, ಹೂಗಳನ್ನು ತೋರಿಸಿ ದೇವರು ಕಲಿಸಿದ್ದ. ಯೇಸು ಹೇಳಿದ, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಲಕ್ಷ್ಯವಿಟ್ಟು ಗಮನವಿಟ್ಟು ಆ ಕಾಗೆಗಳನ್ನು ಯೋಚಿಸಿರಿ. ಯೇಸು ಹೇಳಿದ, ಆ ಹೂಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಮತ್ತು ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಈ ಹೂವಿಗೆ ಇರುವ ಅಲಂಕಾರ ಅರಸನಾದ ಸೊಲೊಮೋನನು ಸಕಲವಾದ ವೈಭವದಲ್ಲಿ ಇರುವಾಗಲೂ ಇರಲಿಲ್ಲ. ಹೂವಿಗೆ ಇರುವಷ್ಟು ಅಲಂಕಾರ. ನೀವು ಜಸ್ಟ್ ಯೋಚಿಸಿರಿ, ಸೊಲೊಮೋನನ ಬಗ್ಗೆ ಆಲೋಚನೆ ಮಾಡಿ, ಸೊಲೊಮೋನನ ಬಗ್ಗೆ ಸ್ಟಡಿ ಮಾಡಿರಿ, ಆಗ ನಿಮಗೆ ಅರ್ಥ ಆಗ್ತದೆ. ಈ ವಚನದ ಮೇಲೆ ಸೊಲೊಮೋನನ ಬಗ್ಗೆ ಆಲೋಚನೆ ಮಾಡಿರಿ. ಸೊಲೊಮೋನು ಐಶ್ವರ್ಯವಂತನಾದ ಅರಸನಾಗಿದ್ದ. ಸೊಲೊಮೋನ್ ಕಾಲದಲ್ಲಿ ಬೆಳ್ಳಿಗೆ ಕ್ರಯ ಇರಲಿಲ್ಲ. ಸೊಲೊಮೋನ್ನ ಮನೆಯಲ್ಲಿ, ಅರಮನೆಯಲ್ಲಿ ಎವ್ರಿ ಡೇ ಬೆಸ್ಟ್ ಊಟ ಇತ್ತು, ಕ್ಯಾಟ್ರಿಂಗ್ ಸಿಸ್ಟಮ್ ಇತ್ತು, ಡಿಫ್ರೆಂಟ್ ವೈಭವದಲ್ಲಿ ಆತನು ಜೀವಿಸಿದ ನಾವು ನೋಡ್ತೇವೆ. ಇದೆಲ್ಲ ನೀವು ಅರಸುಗಳ ಪುಸ್ತಕದಲ್ಲಿ ಸ್ಟಡಿ ಮಾಡಿದರೆ ಸೊಲೊಮೋನ್ ಯಾವ ವೈಭವದಲ್ಲಿ ಜೀವಿಸ್ತಾನಂತ ನಿಮ್ಗೆ ಗೊತ್ತಾಗ್ತದೆ. ಅವನ ವರ್ಕರ್ಗಳಿದ್ದರು, ಅವನ ವರ್ಕರ್ಗಳಿಗೆ 1 ತಿಂಗಳು ಕೆಲಸ, 3 ತಿಂಗಳು ಸ್ಯಾಲರಿ ಕೊಡ್ತಿದ್ದ. ಅಂಥ ವೈಭವದಲ್ಲಿದ್ದ. 1 ತಿಂಗಳು ಅವರು ಕೆಲಸ ಮಾಡಿ 2 ತಿಂಗಳು ರೆಸ್ಟ್ ಮನೆಯಲ್ಲಿ, ಮತ್ತು 3 ತಿಂಗಳ ಸಂಬಳವನ್ನು ಸೊಲೊಮೋನ್ ಕೊಡ್ತಿದ್ದ. ಆ ರೀತಿಯಲ್ಲಿ ತನ್ನ ವರ್ಕರ್ಗಳನ್ನು ಆತನು ಒಳ್ಳೆ ರೀತಿಯಲ್ಲಿ ನೋಡಿದ. ಪ್ರೇಸ್ ಗಾಡ್. ಅಂಥ ವೈಭವದಲ್ಲಿದ್ದ. ಬೈಬಲ್ ಹೇಳ್ತದೆ, ಆ ಹೂವಿಗಿರುವಷ್ಟೊಂದು ಅಲಂಕಾರ ಸೊಲೊಮೋನನು ತನ್ನ ಸಕಲ ವೈಭವದಲ್ಲಿ ಇರುವಾಗಲೂ ಇರಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಹೂಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. 30ನೇ ವಚನ, ಎಲೇ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮ್ಮನ್ನು ಉಡಿಸಿ ತುಡಿಸುವನಲ್ಲವೇ? ಇಲ್ಲಿ ಯೇಸುಸ್ವಾಮಿ ಉದಾಹರಣೆ ಕೊಡ್ತಾನೆ. ಸೊಲೊಮೋನನ ಸಕಲ ವೈಭವಕ್ಕೆ ಇರುವಂಥ ಅಲಂಕಾರ ಆ ಹೂವಿಗೆ ಜಾಸ್ತಿ ಅಲಂಕಾರ. ಹೂವಿಗೆ ಇರುವಷ್ಟು ಅಲಂಕಾರ ಸೊಲೊಮೋನ ತನ್ನ ಸಕಲ ವೈಭವದಲ್ಲಿ ಇರುವಾಗ ಇರಲಿಲ್ಲ. ಆ ಹೂ ಸೊಲೊಮೋನನ ವೈಭವಕ್ಕಿಂತ ಹೆಚ್ಚಾಗಿ ತೋರಿಸ್ತದೆ. ಓಕೆ, ಹೆಚ್ಚು ವೈಭವವನ್ನು ತೋರಿಸ್ತದೆ. ಇವತ್ತು ಅರಳಿ ನಾಳೆ ಒಲೆಯ ಪಾಲಾಗಿರುವ ಹೂವಿಗೆ ದೇವರು ಅಷ್ಟು ಅಲಂಕಾರ ಮಾಡೋದಾದರೆ, ಒಂದೇ ದಿನದ ಹೂವಿಗೆ ಎಷ್ಟು ದೇವರು ಅಲಂಕಾರ ಮಾಡೋದಾದರೆ, ಯೇಸು ಹೇಳಿದ ಅದಕ್ಕಿಂತ ಎಷ್ಟೋ ಹೆಚ್ಚಿನವರು ನೀವು. ಯು ಆರ್ ಸೋ ವ್ಯಾಲ್ಯೂಬಲ್. ನಿಮ್ಗೆ ಗೊತ್ತಾ, ನೀವು ಸೊಲೊಮೋನನಿಗಿಂತ ಹೆಚ್ಚು ವ್ಯಾಲ್ಯೂಬಲ್. ನೀವು ಸೊಲೊಮೋನನಿಗಿಂತ ಹೆಚ್ಚು ವ್ಯಾಲ್ಯೂಬಲ್.
ಯೇಸು ಒಂದು ಮಾತು ಹೇಳಿದ, ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕನಾದ ಯೋಹಾನನಷ್ಟು ಶ್ರೇಷ್ಠ ಬೇರೆ ಯಾರಿಲ್ಲ. ಪ್ರೈಸ್ ಗಾಡ್. ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಸೊಲೊಮೋನನು ಸ್ತ್ರೀಯಲ್ಲಿ ಹುಟ್ಟಿದವನು, ಮೋಶೆ ಸ್ತ್ರೀಯಲ್ಲಿ ಹುಟ್ಟಿದವನು, ಐಸಾಯ ಸ್ತ್ರೀಯಲ್ಲಿ ಹುಟ್ಟಿದವನು, ಡೇವಿಡ್ ಸ್ತ್ರೀಯಲ್ಲಿ ಹುಟ್ಟಿದವನು. ಬಟ್ ದೇವರ ರಾಜ್ಯದಲ್ಲಿ ಇರುವವನು ಅವನಿಗೆ ಅಲ್ಲಿ ಸಣ್ಣವನು ಕೂಡ ಅವನಿಗಿಂತ ಶ್ರೇಷ್ಠನು ಅಂತ ಸ್ವಾಮಿ ಹೇಳಿದ. ಬೇಕಾದರೆ ನಾವು ನಾನು ಓದ್ತೇನೆ 11ನೇ ಅಧ್ಯಾಯ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕನಾದ ಯೋಹಾನಗಿಂತ ದೊಡ್ಡವನು ಎದ್ದಿಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಪರಲೋಕ ರಾಜ್ಯದಲ್ಲಿ ಸಣ್ಣವನು ಕೂಡ ಅವನಿಗಿಂತ ದೊಡ್ಡವನು. ಪ್ರೇರೆ, ನಾವು ಕೂಡ ಶಾರೀರಿಕವಾಗಿ ಸ್ತ್ರೀಯಲ್ಲಿ ಹುಟ್ಟಿದವರು, ಬಟ್ ಆತ್ಮಿಕವಾಗಿ ನಾವು ಬಾರ್ನ್ ಅಗೇನ್ ಆದವರು, ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದವರು. ಯಾರು ಆತನ ಅಂಗೀಕಾರ ಮಾಡುತ್ತಾರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ವಿ ಆರ್ ಬಾರ್ನ್ ಆಫ್ ಗಾಡ್. ನಾವು ದೇವರಿಂದ ಹುಟ್ಟಿದವರು, ನಾವು ದೇವರಿಂದ ಹುಟ್ಟಿದ ವ್ಯಕ್ತಿಗಳು. ವಿ ಆರ್ ಬಾರ್ನ್ ಆಫ್ ಗಾಡ್. ನಾವು ದೇವರಿಂದ ಹುಟ್ಟಿದವರು. ಬೈಬಲ್ ಹೇಳ್ತದೆ, ನೀವು ಹೂಗಳಿಗಿಂತ ಹೆಚ್ಚಿನವರು, ಕಾಗೆಗಳಿಗಿಂತ ಹೆಚ್ಚಿನವರು. ಸೊಲೊಮೋನನ ವೈಭವಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಉಡಿಸಿ ತೊಡಿಸಲು ಆತನು ಶಕ್ತನಾಗಿದ್ದಾನೆ. ಬಟ್ ನಿಮ್ಮ ವ್ಯಾಲ್ಯೂ ಏನಂತ ನಿಮಗೆ ತಿಳಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬೆಲೆ ಏನಂತ ನೀವು ತಿಳಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಬೆಲೆ ಏನಂತ ನಿಮಗೆ ತಿಳಿಸುವ ಆತನು ಬೇರೆ ಯಾರಲ್ಲ, ಆತನು ಪವಿತ್ರ ಆತ್ಮ. ಪವಿತ್ರ ಆತ್ಮನು ನಿಮಗೆ ನಿಮ್ಮ ಬೆಲೆ ಏನಂತ ಪ್ರಕಟಿಸ್ತಾನೆ. ನಿಮ್ಮ ವ್ಯಾಲ್ಯೂ ಏನಂತ ನಿಮಗೆ ಆತನು ಪ್ರಕಟಿಸ್ತಾನೆ. ನಿಮ್ಮ ಬೆಲೆ ಏನಂತ ಆತ ನಿಮಗೆ ಪ್ರಕಟಿಸ್ತಾನೆ. ಯು ಆರ್ ಸೋ ವ್ಯಾಲ್ಯೂಬಲ್. ಇಲ್ಲಿ ದೇವರು ಯೇಸು ಸ್ವಾಮಿ ತನ್ನ ವಾಕ್ಯದ ಮೂಲಕ ನಿಮಗೆ ಪ್ರಕಟಿಸ್ತಾನೆ. ನಿಮ್ಮ ಬೆಲೆ ಏನು, ನಿಮ್ಮ ಸ್ಥಾನ ಏನು, ನಿಮ್ಮ ಪೊಸಿಷನ್ ಏನು, ನೀವು ಯಾರು, ಯಾಕೆ ನೀವು ಚಿಂತೆ ಮಾಡುತ್ತೀರಿ. ಚಿಂತೆ ಎಂಬುವಂಥದ್ದು ನೀವು ನಿಮ್ಮ ಮೇಲೆ ಭರವಸೆ ಇಡುವಂಥದ್ದು. ಚಿಂತೆ ಎಂಬುವಂಥದ್ದು ನ್ಯಾಚುರಲ್ ಸಿಚುವೇಶನ್ಗಳ ಮೇಲೆ ಭರವಸೆ ಇಡುವಂಥದ್ದು. ನಂಬಿಕೆ ಎಂಬುವಂಥದ್ದು ದೇವರ ಮೇಲೆ ಭರವಸೆ ಇಡುವಂಥದ್ದು. ವಿತೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವಂಥದ್ದು ಅಸಾಧ್ಯ. ನಂಬಿಕೆ ಹೇಗೆ ಬರುತ್ತದೆ? ಸರಿಯಾದ ವಾಕ್ಯವನ್ನು ಕೇಳಿದಾಗ ನಂಬಿಕೆ ಬರುತ್ತದೆ. ಸರಿಯಾದ ವಾಕ್ಯವನ್ನು ಕೇಳುವುದಿಲ್ಲ ಅಂತ ಹೇಳಿದರೆ ನಂಬಿಕೆ ಬರುವುದಿಲ್ಲ. ನೀವು ತಪ್ಪಾದ ಸಂಗತಿಗಳನ್ನು, ತಪ್ಪಾದ ಮಾತುಗಳನ್ನು, ತಪ್ಪಾದ ವಾರ್ತೆಗಳನ್ನು ನೀವು ಕೇಳಿದಾಗ ನಿಮ್ಮ ನಂಬಿಕೆ ಕುಂದಿ ಹೋಗುತ್ತದೆ. ನಿಮ್ಮ ನಂಬಿಕೆ ಆಕ್ಟಿವ್ ಆಗುವುದಿಲ್ಲ. ನಿಮ್ಮ ನಂಬಿಕೆ ವೀಕ್ ಆಗುತ್ತದೆ. ಸರಿಯಾದ ವಾಕ್ಯಗಳನ್ನು ನಿಮ್ಮ ಆತ್ಮಕ್ಕೆ ನೀವು ಫೀಡ್ ಮಾಡುತ್ತೀರಿ. ನಿಮ್ಮ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡುತ್ತೀರಿ. ಯು ವಿಲ್ ವಾಕ್ ವಿತ್ ಗಾಡ್. ನೀವು ದೇವರ ಒಟ್ಟಿಗೆ ನಡೆಯುತ್ತೀರಿ. ದೇವರೊಟ್ಟಿಗೆ ನೀವು ಆನಂದ ಪಡುತ್ತೀರಿ. ಚಿಂತೆ ಎಲ್ಲ ರಟ್ಟಿ ಹೋಗುತ್ತದೆ. ಚಿಂತೆ ನಿಮ್ಮನ್ನು ಆಳುವುದಿಲ್ಲ. ಬೈಬಲ್ ನಿಮ್ಮ ಚಿಂತಾಭಾರವನ್ನು ದೇವರ ಮೇಲೆ ಹಾಕಿರಿ. ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ಆತನು ನಿಮಗೋಸ್ಕರ ಆಲೋಚಿಸ್ತಾನೆ. ಅನೇಕರು ಚಿಂತೆ ಅಂತ ಹೇಳಿದರೆ ಜವಾಬ್ದಾರಿ ಅಂತ ಅನಿಸ್ತಾರೆ. ಚಿಂತೆ ಅಂತ ಹೇಳಿದ್ರೆ ಜವಾಬ್ದಾರಿ ಅಲ್ಲ. ಜವಾಬ್ದಾರಿ ಅಂತ ಹೇಳಿದರೆ ದೇವರ ಮೇಲೆ ಭರವಸೆ ಇಡುವಂಥದ್ದು ಜವಾಬ್ದಾರಿ. ಚಿಂತೆ ಎಂಬುವಂಥದ್ದು ಸೈತಾನನ ಸುಳ್ಳುಗಳನ್ನು ಧ್ಯಾನ ಮಾಡುವಂಥದ್ದು. ಚಿಂತೆ ನಿನ್ನನ್ನು ಬ್ಯುಸಿಯಾಗಿಡುತ್ತದೆ. ಒಂದು ರಾಕಿಂಗ್ ಚೇರ್ ಅಂತ ಹೇಳ್ತಾರೆ, ರೈಟ್? ಅದು ಅಲ್ಲಾಡಿದಾಗೆ ಆಗ್ತದೆ. ಅಂದರೆ ಅವರನ್ನು ಬ್ಯುಸಿ ಇಡ್ತದೆ, ಮುಂದೆ ಹೋಗುವುದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನೀವು ಚಿಂತೆ ಮಾಡಿ 1 ಮೊಳ ಉದ್ದ ಮಾಡಲಿಕ್ಕೆ ಆಗ್ತದ? ನೀವು ಚಿಂತೆ ಮಾಡಿ ನಿಮ್ಮ ಕೂದಲನ್ನು ಬಿಳಿ ಕಪ್ಪು ಮಾಡಲಿಕ್ಕೆ ಆಗ್ತದ? ಚಿಂತೆ ಮಾಡಿ ನೀವೇನಾದರೂ ಮುಂದೆ ಹೋಗ್ಲಿಕ್ಕೆ ಆಗ್ತದ? ಯೇಸು ಸ್ವಾಮಿ ಎನ್ಕರೇಜ್ ಮಾಡ್ತಾನೆ, ಉತ್ತೇಜನ ಪಡಿಸ್ತಾನೆ. ಚಿಂತೆ ಮಾಡಬೇಡ್ರಿ. ಈ ಪ್ರಕೃತಿಯ ಹೂಗಳನ್ನು ತೋರಿಸಿ, ಹಕ್ಕಿಗಳನ್ನು ತೋರಿಸಿ, ಸೊಲೊಮೋನನ ವೈಭವವನ್ನು ತೋರಿಸಿ ಹೇಳ್ತಾನೆ, ಅದಕ್ಕಿಂತ ಎಷ್ಟೋ ಹೆಚ್ಚಿನವರು ನೀವು. ಪ್ರೇರೆ, ನೀವು ಯಾರಾಗಿದ್ದೀರಂತ ಪವಿತ್ರಾತ್ಮ ನಿಮಗೆ ಕ್ರಿಸ್ತನಲ್ಲಿ ಪ್ರಕಟಿಸ್ತಾನೆ. ನೀವು ಯಾರಾಗಿದ್ದೀರಂತ ತಿಳಿಯುವಂಥದ್ದೇ ಚಿಂತೆ ಎಂಬ ಸುಳ್ಳುಗಳಿಂದ ಸ್ವಾತಂತ್ರ್ಯರಾಗುವುದು.
ಸೈತಾನನು ಚಿಂತೆ ಎಂಬ ಸುಳ್ಳುಗಳಿಂದ ಅನೇಕರನ್ನು ಮಾನಸಿಕವಾಗಿ ಸೆರೆಮನೆಯಲ್ಲಿ ಹಾಕಿದ್ದಾನೆ. ಇವತ್ತು ಅನೇಕರು ಮೈಂಡಿನ ರಾಂಗ್ ಥಾಟಿನ ಸೆರೆಮನೆಯಲ್ಲಿದ್ದಾರೆ, ಚಿಂತೆಗಳ ಸೆರೆಮನೆಯಲ್ಲಿದ್ದಾರೆ. ಕಡೆಗೆ ಡಿಪ್ರೆಷನ್ಗೆ ಹೋಗ್ತಾರೆ, ಆಪರೇಷನ್ಗೆ ಹೋಗ್ತಾರೆ, ಮೈಂಡ್ ಡ್ಯಾಮೇಜ್ ಆಗ್ತದೆ, ಮೆಂಟಲಿ ಅವರು ವೀಕ್ ಆಗುತ್ತಾರೆ. ಪ್ರೇರಣೆ ದೇವರ ಮೇಲೆ ಭರವಸೆ ಇಡುವವರು ಪುಷ್ಟನಾಗುವರು ಅಂತ ಹೇಳ್ತದೆ. ಒನ್ ಹೂ ಟ್ರಸ್ಟ್ ಇನ್ ಗಾಡ್ ಶಾಲ್ ಪ್ರಾಸ್ಪರ್ ಅಂತ ಹೇಳ್ತದೆ. ಯಾವಾಗಲೂ ವಾಕ್ಯವನ್ನು ಹೀಗೆ ಮೆಡಿಟೇಟ್ ಮಾಡಿರಿ. ದೇವರ ವಾಕ್ಯ ನನ್ನ ಕುರಿತಾಗಿ ಏನು ಹೇಳ್ತದೆ ಅದೇ ನಾನು ಆಗಿದ್ದೇನೆ. ದೇವರ ವಾಕ್ಯ ನನಗೆ ಏನು ಮಾಡಲು ಹೇಳ್ತದೆ ಅದನ್ನು ಮಾಡುವನಾಗಿದ್ದೇನೆ. ದೇವರ ವಾಕ್ಯ ನನಗೆ ಏನು ಹೊಂದಲು ಹೇಳ್ತದೆ ಅದನ್ನು ನಾನು ಹೊಂದುವನಾಗಿದ್ದೇನೆ. ಈ ಸಂಗತಿಗಳನ್ನು ಯಾವಾಗಲೂ ಯೋಚಿಸಿ ಧ್ಯಾನ ಮಾಡಿರಿ. ಆಗ ನಿಮ್ಮ ಆತ್ಮ, ನಿಜವಾದ ನೀನು, ಒಳಗಿನ ಮನುಷ್ಯನು ಕಾಣದ ಲೋಕದಲ್ಲಿರುವ ದೇವರನ್ನೇ ನೋಡುತ್ತಾನೆ. ನೀನು ನೋಡುತ್ತಿ, ಚಿಂತೆಗಳೆಲ್ಲ ರಟ್ಟಿ ಹೋಗುತ್ತವೆ. ಮತ್ತು ಸ್ವಾರ್ಥಗೋಸ್ಕರ ಜೀವಿಸಬೇಡ್ರಿ, ದೇವರಿಗೋಸ್ಕರ ಜೀವಿಸಿರಿ. ಯೇಸುವಿನ ಸಾಮ್ಯ ಹೇಳಿದ ರೈಟ್, ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಜೀವಕ್ಕೆ ಆಧಾರ ಅಲ್ಲ. ನಮ್ಮ ಜೀವಕ್ಕೆ ಆಧಾರ ದೇವರು. ನಿಮ್ಮ ಹತ್ರ ಸೆಕ್ಯೂರ್ ಜಾಬ್ ಇರ್ಬೋದು, ಗೌರ್ಮೆಂಟ್ ಜಾಬ್ ಇರ್ಬೋದು, ನಿಮಗೆ ಅದು ಆಧಾರ ಇಲ್ಲ. ದಟ್ ಈಸ್ ಬೆಸ್ಟ್. ಯಾವಾಗ ನೀವು ದೇವರನ್ನು ಆಧಾರ ಮಾಡುತ್ತೀರಿ, ನಿಮ್ಮ ಜಾಬನ್ನು ದೇವರು ಬ್ಲೆಸ್ ಮಾಡುತ್ತಾನೆ, ನಿಮ್ಮನ್ನು ಪ್ರಮೋಟ್ ಮಾಡುತ್ತಾನೆ. ಯಾವಾಗ ನೀವು ದೇವರನ್ನು ಆಧಾರ ಮಾಡುತ್ತೀರಿ, ನಿಮ್ಮ ಮಕ್ಕಳನ್ನು ದೇವರು ಬ್ಲೆಸ್ ಮಾಡುತ್ತಾನೆ. ಓಕೆ, ಕೇವಲ ದೇವರನ್ನು ಆಧಾರ ಮಾಡಿಕೊಳ್ಳದೆ ಮಕ್ಕಳನ್ನು ನಿಮ್ಮ ಭವಿಷ್ಯಕ್ಕೆ ಆಧಾರ ಮಾಡಬೇಡ್ರಿ. ಯಾವುದೇ ಒಬ್ಬ ಮನುಷ್ಯನನ್ನು ಕೂಡ ನಿಮ್ಮ ಆಧಾರ ಮಾಡಬೇಡ್ರಿ. ನಿಮ್ಮ ಸೇವೆಗೆ ಆಧಾರ, ನಿಮ್ಮ ಕುಟುಂಬಕ್ಕೆ ಆಧಾರ, ನಿಮ್ಮ ಆರೋಗ್ಯಕ್ಕೆ ಆಧಾರ, ಓಕೆ, ನಿಮ್ಮ ನೀತಿಗೆ ಆಧಾರ ಮನುಷ್ಯರಲ್ಲ, ದೇವರು ನಿಮಗೆ ಆಧಾರವಾಗಿದ್ದಾನೆ. ಗಾಡ್ ಈಸ್ ಅವರ್ ಟ್ರಸ್ಟ್. ಪ್ರೇರೆ, ಅದರಿಂದ ಯಾವ ಚಿಂತೆಯಲ್ಲಿ ನೀವಿದ್ದೀರಿ? ಭವಿಷ್ಯದ ಚಿಂತೆಯಲ್ಲಿದ್ದೀರೋ, ಕುಟುಂಬದ ಚಿಂತೆಯಲ್ಲಿದ್ದೀರೋ, ಅಥವಾ ಮಕ್ಕಳ ವಿಷಯದಲ್ಲಿ ಚಿಂತೆ ಇದ್ದೀರೋ? ಚಿಂತೆ ಮಾಡಬೇಡ್ರಿ. ನೀನು ಯೆಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ, ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ಆಶ್ರಯ ಇದ್ದೇ ಇರುವುದು. ನಿನಗೆ ಕೇವಲ ನಿರ್ಭಯ, ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುತ್ತದೆ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಎಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್, ವಿಲ್ ಪ್ರೇ ಫಾರ್ ಯು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ನಾವು ಜೀವಕ್ಕೆ ಸೇರಿದ್ದೇವೆ ಮತ್ತು ಯೇಸುವೆ ಕರ್ತನೆಂದು ನಾವು ಘೋಷಿಸ್ತಾ ಇದ್ದೇವೆ. We thank you, Lord, for the anointing. Thank you, Lord, for the grace and favor and protection of God. In Jesus' name. Amen. Amen. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನೆಲ್ಲ ಕೈಗಳಿಂದ ಇವನು ತಪ್ಪಿಸಿ ಕಾಪಾಡು. I bless each and every one of God. In Jesus' name. Amen. Amen. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿ 7 ಗಂಟೆ 7:30 ವೀಕ್ಷಿಸಿರಿ. 7:30 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಬಹುದು. ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟ್ರಿ 7:15 8 ಗಂಟೆವರೆಗೆ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೀನಿ. ನಮ್ಮೊಟ್ಟಿಗೆ ಜಾಯ್ನ್ ಆಗಿ. ಅದೇ ರೀತಿ ವೆಬ್ಸೈಟ್ ಇದೆ wordofvictory.in ಅಂತ, ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ 4 ಭಾಷೆಯಲ್ಲಿ ಅರಿಕೆ ಸಿಗ್ತದೆ: ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜಿ ಟಿವಿಯಲ್ಲಿ ನೀವು ವೀಕ್ಷಿಸಿರಿ. ಯು ಆರ್ ಬ್ಲೆಸ್ಡ್. ಜೀಸಸ್ ಲವ್ಸ್ ಯು. ಆಮೆನ್.